ಸ್ನೇಹಿತರೆ, ಕುಂಕುಮ ಭಾಗ್ಯ, ತವರಿನ ತೊಟ್ಟಿಲು, ಅಣ್ಣ ತಂಗಿ, ತವರಿಗೆ ಬಾ ತಂಗಿ, ಸಂತ ಈ ತರ ಅನೇಕ ಚಿತ್ರಗಳಿಗೆ ಕಥೆನ ಬರೆದಂತ ಅಜಯ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಹೌದು, ಗನ್ಸ್ ಅಂಡ್ ರೋಸಸ್ ಚಿತ್ರಕ್ಕೆ ಅಜಯ್ ಕುಮಾರ್ ಅವ್ರ ಮಗ ಅರ್ಜುನ್ ಅವರು ಕನ್ನಡ ಇಂಡಸ್ಟ್ರಿಗೆ ನಾಯಕ ನಟನಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ತಂದೆಯಾಗಿ ಯಾವ ತರ ಟಿಪ್ಸ್ ಕೊಟ್ಟಿದ್ದಾರೆ ಮಗನ್ಗೆ, ಯಾವ ತರ ತಯಾರಿ ನಡೆಸಿದ್ದಾರೆ ಅಂತ ಅವ್ರ ಮೇಲೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ರೆ ಸರ್? ಚೆನ್ನಾಗಿದ್ದೀನಿ. ಓಕೆ ಸರ್, ಇವತ್ತು ಗನ್ಸ್ ಅಂಡ್ ರೋಸಸ್ ಚಿತ್ರದ ಮುಹೂರ್ತ. ಸೊ ಈ ಶುಭ ಸಂದರ್ಭದಲ್ಲಿ ಎಲ್ಲ ಗಣ್ಯರು ಸೇರಿದ್ರು. ಸೊ ನನಗೊಂದು ಕ್ವಶನ್ ಏನಂದ್ರೆ, ನೀವು ಸೆಂಟಿಮೆಂಟ್ ಸಿನಿಮಾಗಳ ಕತೆ ಬರೋದ್ರಲ್ಲಿ ಎತ್ತಿದ ಕೈ. ಸೊ ನಿಮ್ಮ ಮಗನ ಪೋಸ್ಟರ್ ನೋಡ್ತಾ ಇದ್ರೆ ಔಟ್ ಆ್ಯಂಡ್ ಔಟು ಮಾಸ್ ಆಕ್ಷನ್ ಸಿನಿಮಾಗೆ ಹೀರೋ ಆಗಿದ್ದಾರೆ. ಸೊ ಹೇಗೆ ಸರ್, ನಿಮ್ಮ ತಂದೆಯಾಗಿ ನಿಮ್ಮ ಏನು ಕರ್ತವ್ಯ ಹೇಗೆ ನಿಭಾಯಿಸಿದ್ರಿ, ಏನಾದ್ರು ಟಿಪ್ಸ್ ಕೊಟ್ರಾ, ನಿಮ್ಮ ಜವಾಬ್ದಾರಿ ಏನು ಅಂತ ಕೇಳ್ಬೋದಾ? ಈಗ ನಂದು ಕಾಲ ಬೇರೆ, ನಾನು ಹೋಗ್ತಿದ್ದ ರೂಟ್ ಬೇರೆ. ಸೊ ಹಂಗಾಗಿ ನಾನು ಫ್ಯಾಮಿಲಿನ ಕಾನ್ಸರ್ಟ್, ನಾನು ಆ್ಯಕ್ಚುಲಿ ಅಣ್ಣವ್ರ ಫ್ಯಾಮಿಲಿನ ಫಾಲೋ ಮಾಡಿಕೊಂಡು ಕತೆಗಳು ಮಾಡಿದವನು. ಸೊ ಅವ್ರ ಫ್ಯಾಮಿಲಿ ಸಿನಿಮಾಗಳು ಮಾಡಿ ದೊಡ್ಡ ಸಕ್ಸಸ್ ಕಂಡವರು. ಸೊ ಅವ್ರ ದಾರಿಲೇ ನಾನು ನಡ್ಕೊಂಡ್ಬಂದೆ. ಹಾಗಾಗಿ ನಾನು ಒಂದಷ್ಟು ಸಕ್ಸಸ್ ನೋಡಿದೆ. ಸೊ ಅದು ನನ್ನ ಕಾಲ ಬೇರೆ ಇತ್ತು. ಆಮೇಲೆ ಪ್ರೇಕ್ಷಕರು ಅಭಿರುಚಿನೂ ಅದೇ ಥರ ಇತ್ತು. ಬಟ್ ಇವಾಗ ಕಾಲ ಬದಲಾಗಿದೆ. ಸೊ ಇವತ್ತೆಲ್ಲ ಯೂತ್ಸ್ ಜಾಸ್ತಿ ಸಿನಿಮಾ ಬರೋರಾಗಲಿ ನೋಡೋರಾಗಲಿ ಅವ್ರ ಮೆಂಟಾಲಿಟಿಗಳೇ ಬೇರೆ ಥರ ಇದೆ. ಸೊ ಹಾಗಾಗಿ ಮಗನ ಮೆಂಟಾಲಿಟಿನೂ ಬೇರೆ. ಈಗ ಮಗನ ಹತ್ರ ನಾನು ಏನೇ ಡಿಸ್ಕಸ್ ಮಾಡಕ್ ಹೋದ್ರೂ ಆತನ ಮೆಂಟಾಲಿಟಿ ಬೇರೆ ಇದೆ. ನಾನೇನಾದ್ರು ಈ ಥರ ಹೇಳಿದ್ರೆ ಈ ಥರ ಕತೆ ಎಲ್ಲ ನೋಡೋದು ರೆಡಿ. ಇವಾಗ ಇವತ್ತಿನ ಜನ್ರೇಷನ್ ಬೇರೆ ಥರ ಇದೆ ಅಂತ ಹೇಳ್ತಾನೆ. ಸೊ ಹಂಗಾಗಿ ಅವನಿಗೆ ಇಷ್ಟ ಆಗೋ ಥರದಲ್ಲಿ, ಸೊ ಅವನಿಗೆ ಇವತ್ತಿನ ಯೂತ್ಗೆ ಏನು ಇಷ್ಟ ಆಗುತ್ತೆ, ಸೊ ಅದು ಅವ್ರ ವಯಸ್ಸು ಹುಡುಗರಿಗೆ ಅವ್ರಿಗೆ ಏನು ಬೇಕು ಅನ್ನೋದನ್ನ ಅವರೇ ಆಯ್ಕೆ ಮಾಡ್ಕೊಳ್ಳೋಷ್ಟು ಶಕ್ತಿ ಈಗ ಅವ್ರಿಗಿದೆ. ಸೊ ಹಂಗಾಗಿ ನಾನು ಈ ಚಿತ್ರದ ಬಗ್ಗೆ ಡಿಸ್ಕಸ್ ಮಾಡಿದಾಗ ಅವನಿಗೆ ಆಕ್ಚುಲಿ ಈ ಚಿತ್ರದ ಟೈಟ್ಲ್ ಕೊಟ್ಟವನೇ ಅವನು. ಸೊ ನಾವು ಹಿಂಗೆ ಬಂದಾಗ ಗನ್ಸ್ ಅಂಡ್ ರೋಸಸ್ ಟೈಟ್ಲ್ ಅಂತ. ಆಮೇಲೆ ಆತ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವನು ತುಂಬಾ ಬುದ್ಧಿವಂತ ಇದ್ದಾನೆ. ಅವನಿಗೆ ಒಂದು ಯಾವುದೇ ಕತೆ ಹೇಳೋದಕ್ಕಾಗ್ಲಿ ಇದು ಮಾಡೋಕ್ಕಾಗ್ಲಿ, ಯಾಕೆಂದ್ರೆ ಅವನು ಸಿನಿಮಾದಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡು ಬಂದಿರೋನು. ಸೊ ಹಾಗಾಗಿ ಮೂರೊತ್ತು ಅವನು ಸಿನಿಮಾ ಬಗ್ಗೆನೇ ಜಾಸ್ತಿ, ಟಿವಿ ನೋಡೋದು, ಓದೋದು, ಚರ್ಚೆ, ಬರೀ ಇದ್ರ ಬಗ್ಗೆನೇ ಜಾಸ್ತಿ ಅವನು ಸಮಯ ಸ್ಪೆಂಡ್ ಮಾಡ್ತಾನೆ. ಸೊ ಹಾಗಾಗಿ ಅವ್ನಿಗೆ ಗೊತ್ತಿದೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಏನು ಮಾಡಿದ್ರೆ ಇವತ್ತು ಜನಕ್ಕೆ ರೀಚ್ ಆಗುತ್ತೆ. ಸೊ ಅದೆಲ್ಲ ಅವ್ನು ಚೆನ್ನಾಗಿ ಗೊತ್ತಿರೋದ್ರಿಂದ ಈಗ ನಾವು ಅವ್ರಿಗೆ ಒಂದಿನ ಸಜೆಷನ್ ಕೊಡ್ಬೋದು. ಸೊ ಅಪ್ಪನಾಗಿ ನಾನೇನು ಸಜೆಷನ್ ಕೊಡ್ಬೋದು ಕೊಡ್ತೇನೆ. ಅವನು ಆಕ್ಚುಲಿ ಮಗನಾಗಿ ತಂದೆಗೆ ಏನು ಕೊಡಬೇಕು ಮಾಡ್ತಾನೆ. ಆದರೆ ಇಂಡಸ್ಟ್ರಿಗೆ ಸಿನಿಮಾ ಅಂತ ಬಂದಾಗ ಏನು ಮಾಡ್ಬೋದು ಅನ್ನೋದು ನಿರ್ಧಾರ ಅವನೇ ತಗೋತಾನೆ. ಸೊ ಹಾಗಾಗಿ ಅವನ ನಿರ್ಧಾರಗಳು ಅವ್ನು ಹೇಳೋವಾಗ ನನಗೆ ಅವನ ನಿರ್ಧಾರ ಕರೆಕ್ಟ್ ಆಗಿದೆ ಅಂತ ನನಗೂ ಅನಿಸಿರೋದ್ರಿಂದ ಸೊ ಈ ಥರ ಸಿನಿಮಾ ಮಾಡೋದಕ್ಕೆ ನನಗೆ ಇಷ್ಟ ಆಯಿತು. ಸೊ ಹಂಗಾಗಿ ನಮಗೆ ಡೈರೆಕ್ಟ್ರು ಶ್ರೀನಿವಾಸ್ ಅವರು, ಸೊ ಅವ್ರ ಜೊತೆ ನನಗೆ ತುಂಬ ಒಡನಾಟ ಇತ್ತು. ಹಂಗಾಗಿ ಅವ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ. ಸೊ ಅವರು ಸಿನಿಮಾ ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆನೂ ನನಗಿದೆ. ಸೊ ಹಾಗಾಗಿ ಮಗನ್ನು ಅವ್ರನ್ನ ಕಾಂಬಿನೇಷನ್ ಫಸ್ಟ್ ಸಿನಿಮಾದೊಳಗಡೆ ಮಾಡೋಕ್ಕೆ ನಾನು ಇಷ್ಟಪಟ್ಟಿದ್ದೀನಿ. ಸೊ ನಮಗೆ ಗನ್ಸ್ ಅಂಡ್ ರೋಸಸ್ ಅಂತ ಟೈಟಲ್ ಕೇಳಿ ಮತ್ತು ಆ ಪೋಸ್ಟ್ ನೋಡಿದ್ಮೇಲೆ ನಾವು ಉತ್ಸುಕರಾಗಿದ್ದೀವಿ. ನಮಗೂ ಆ ಜೋಶ್ ಇದೆ, ಸಿನಿಮಾ ಯಾವ ಥರ ಮೂಡ್ ಬರುತ್ತೋ ಅಂತ. ಸೊ ಆದಷ್ಟು ಬೇಗ ಸಿನಿಮಾ ರೆಡಿ ಆಗಲಿ, ಚೆನ್ನಾಗಿ ಬರಲಿ. ನಾವು ನಿಮ್ಮ ಹತ್ರ ಇನ್ನೂ ತುಂಬ ಮಾತಾಡೋದಿದೆ. ಸೊ ಇವತ್ತು ಲಾಂಚ್ ಶೂಟಿಂಗ್ ಹೋಗ್ತಾ ಇದ್ದೀರಾ, ಎಲ್ಲ ಮುಗಿಲಿ ಆಮೇಲೆ ಮಾತಾಡೋಣ ಅಂತ ನಾವು ಒಂದಷ್ಟು ಕ್ವಶನ್ಗಳನ್ನ ಇದೆ. ಬಟ್ ಆದರೂ ಇವತ್ತು ಕೇಳೋವಂಥ ಸಂದರ್ಭ ಅಲ್ಲ ಅಂತೇಳಿ, ಆದರೂ ನಿಮ್ಮ ಎರಡು ಮಾತನ್ನ ಕೇಳಲೇಬೇಕಾಗಿತ್ತು ನಾವು. ಅದಕ್ಕೆ ಒಂದಷ್ಟು ಕ್ವಶನ್ಗಳನ್ನ ಕೇಳಿದ್ವಿ. ಆದಷ್ಟು ಬೇಗ ಈ ಸಿನಿಮಾ ರೆಡಿ ಆಗಲಿ, ಚೆನ್ನಾಗಿ ಬರಲಿ, ಎಲ್ಲರೂ ಮೆಚ್ಚೋ ಥರ ಆಗಲಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಈ ಚಿತ್ರಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಬೇಕಂತ ನಾನು ಬೇಡ್ಕೊತೀನಿ. ಆದಷ್ಟು ಬೇಗ ಸಿನಿಮಾ ಒಂದೇ ಶೆಡ್ಯೂಲಲ್ಲಿ ಆಗ್ತಾ ಇರೋದ್ರಿಂದ ಆದಷ್ಟು ಬೇಗ ನಿಮ್ಮ ಮುಂದೆ ಸಿನಿಮಾ ಬರುತ್ತೆ ಅಂತ ಹೇಳ್ತೀನಿ. ನಿಮಗೂ ಮತ್ತು ನಿಮ್ಮ ಇಡೀ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು.